ಸರ್ ನಿಮಗೆ ಸೊ ಇಲ್ಲಿ ತನಕ ನಿಮ್ಮ ಪಾತ್ರದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಸೊ ಇದು ಟೀಸರ್ ಲಾಸ್ಟ್ ಒಂದು ಬರುತ್ತೆ, ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ. ಸೊ ನಿಮ್ಮ ಪಾತ್ರವನ್ನು ಆ ಥೀಮ್ ಅದ್ರ ಮೇಲೆ ಹೋಗುತ್ತ ರೂಪಕನ ಅಂದರೆ ಇಡೀ ಅಂದರೆ ಸಮಾಜದಲ್ಲಿರುವಂಥ ಕೆಟ್ಟತನನ ತೊಡ್ದಾಕೋಕೆ ಬಂದಿರುವಂಥ ಪಾತ್ರನ ಮುತ್ತು ಅಂತ. ಅಂದರೆ ಮುತ್ತು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ. ಫಸ್ಟೇ ಅವ್ರು ಹೇಳ್ದಂಗೆ ಇನ್ನೋಸೆನ್ಸ್ ಅಂದರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಈ ಥರ ತುಂಬ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ, ಏನೋ ಒಂದು ಜೀವನ ಮಾಡಬೇಕು ಅಂತ. ಬಟ್ ಕಾರಣ ಮಗುನ್ ಕಾಪಾಡ್ಕೊಬೇಕು ಅಂತ. ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ. ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ, ಯುವ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೂವೈಸೇಷನ್ ಬೇಕು ಅನ್ನೋ ಥರದ್ದೆಲ್ಲ ಮಾತುಗಳು ಬಂತು, ಆ್ಯಕ್ಟಿಂಗ್ ಆಗಿರೋದು. ಇದರಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಮಾಡಿದ್ದೀವಿ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ತಿದ್ಕೋತೀನಿ ಅಷ್ಟೇ. ರೋಹಿತ್ ಸರ್, ಇಲ್ಲಿ ಎಕ್ಕ ಅಂದರೆ ಏನು ಅಂದರೆ ಪುನೀತ್ ಸರ್ ಅವ್ರದ್ದು ಒಂದು ಪ್ರೀವಿಯಸ್ ಅಂದರೆ ಜಾಗಿ ಸಿನಿಮಾದಲ್ಲಿ ಟೈಟ್ಲ್ ಇತ್ತು, ಅದಕ್ಕೋಸ್ಕರನ ಈ ಎಕ್ಕ ಅಂತ ಟೈಟ್ಲ್ ಇದು ಮಾಡ ನಿಮ್ಮ ಕತೆಗೆ ಎಷ್ಟು ಆಕ್ಟ್ ಆಗಿದೆ? ಈಗ ನಿಮ್ಮ ಲೈಫಲ್ಲಿ ನೀವೇ ಎಕ್ಕ, ನನ್ನ ಪ್ರಕಾರ ನನ್ನ ಲೈಫಲ್ಲಿ ನಾನೇ ಎಕ್ಕ. ಮೀನ್ಸ್ ಅಂದರೆ ಯು ಆರ್ ದಿ ಕಿಂಗ್, ಯು ಆರ್ ಅಬೌವ್ ದಿ ಕಿಂಗ್. ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ. ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಎಕ್ಕನೇ. ದಟ್ ಈಸ್ ಆರ್ ಹೀರೋ. ಆ್ಯಂಡ್ ಈ ಹೀರೋ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಿರ್ತಾನೆ. ನಾವು ಕೂತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರಬೇಕಿತ್ತಲ್ವ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಅವ್ನು ಎಕ್ಕ ಬಿದ್ರೇ ಅಲ್ವಾ, ಅಂದರೆ ಹೀ ಈಸ್ ದ ವಿನ್ನರ್, ಹೀ ವಿನ್ಸಸ್. ಈ ಅವನ ರೇಸನ್ನ ಓಡ್ತಾ ಇರಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ. ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತಾನೆ. ಸೊ ಇವಾಗ ನಾನು ಅದನ್ನೇ, ನನ್ನ ಲೈಫಲ್ಲಿ ನಾನು ಹೀರೋ, ನಿಮ್ಮ ಲೈಫಲ್ಲಿ ನೀವು ಹೀರೋ, ಎಕ್ಕಗಳು ನಾವುಗಳು. ಅದೇ ಥರ ಇದರಲ್ಲಿ ಅವನ ಎಕ್ಕ ಅಷ್ಟೇ. ಡೈರೆಕ್ಟ್ರೆ, ಇಲ್ಲಿ ಒಂದು ಕಡೆ ಸಾಂಗಲ್ಲಿ ಎಕ್ಕ ಬಳಸಿದ್ದೀರಾ, ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೇ ಸೇಮ್ ವಿಜುವಲ್ ಇಟ್ಕೊಂಡು ಕಿವಿಲಿ ಅದೇ ಗೆಟಪ್ ಕಾಣಿಸ್ತಾ ಇದೆ. ಏನಾದ್ರು ಸ್ವಲ್ಪ ಆ ನೆನಪನ್ನು ಏನಾದ್ರು ಮರ್ಕಳ್ಸಕ್ಕೆ? ಇಲ್ಲ ಸರ್, ಏನಿರ್ಬೋದು? ಇಲ್ಲ ಸರ್, ಅಂದರೆ ಏನು ರಿಸೆಂಬ್ಲೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ. ನಾವು ಏನು ರಿಸೆಂಬ್ಲೆನ್ಸ್ ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ಅಪ್ಪು ಸರ್ನ ನಾವು ಇಲ್ಲಿ ಯಾವ ಒಂದು ಫ್ರೇಮಲ್ಲೂ ನೆನಪಿಸುವಂಥ ಯಾವ ಇದನ್ನು ಮಾಡಿಲ್ಲ. ಸಾಂಗರು ಎಕ್ಕ ಅಂತಲೇ ಬರುತ್ತೆ ಇಲ್ಲಿ. ಅಂದರ್ಬಾರ್ ಅಂತ ಅಂದರ್ ಬಾಹರದ್ ನಾವು ಇದನ್ನು ಮಾಡ್ತಿದ್ದೀವಿ ಅಂದರೆ ಅದು ಓಕೆ. ಬಟ್ ಇಫ್ ಯು ಆರ್ ರೆಫರಿಂಗ್ ಟು ಪುನೀತ್ ಸರ್ ನಾವೇನೋ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ನಾವು ಸೂರಿ ಸರ್ದು ಅಂತ ಯಾಕೆ ಹೇಳ್ತಾ ಇಲ್ಲ, ಅಥವಾ ಹರಿಕೃಷ್ಣ ಅವ್ರದ್ದು ಅಂತ ಯಾಕೆ ಹೇಳ್ತಾ ಇಲ್ಲ? ಯುವ ಇರೋದ್ರಿಂದ ಪುನೀತ್ ಕೇಳ್ತೀವಿ. ನೆಕ್ಸ್ಟ್ ಸೂರಿ ಸರ್ ಇದರಲ್ಲಿ ಇಟ್ಕೊಂಡು ಲಾಸ್ಟ್ ಫೈಟಿಂಗ್ ಅಲ್ಲೂ ಒಂದು ಸೀನ್ ಬರುತ್ತೆ ಅದೇ ಥರನೇ. ಅದಕ್ಕೆ ಇಲ್ಲ, ಅದು ನೀವು ಕಥೆಯಲ್ಲಿ ಆ್ಯಕ್ಚುಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಆ ವಿಷಯನೇ ಇಂಪಾರ್ಟೆಂಟ್ ಇದೆ. ಅವರ ಗೆಟಪ್ಪಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ. ರೋಹಿತ್, ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ? ಇಲ್ಲ, ಇದ್ರೂ ಎಷ್ಟು ಮಟ್ಟಿಗೆ ಇರಲ್ಲ. ನೋ ರೆಫರೆನ್ಸಸ್. ಗುಡ್. ಸುನೀತ್, ಕೆ ಅವ್ರದ್ದು ಆಡಿಯೋ ಇತ್ತು, ಬಟ್ ಬಿಸ್ನೆಸ್ ವೈಸು ನಾವು ಆಚೆ ಕಡೆ ಆನಂದ್ ಶ್ಯಾಮ್ ಸರ್ ಒಳ್ಳೆ ಪ್ರೈಸ್ ಕೊಟ್ಟರು. ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ. ನಾವು ಈಗ ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡಿದ್ರು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿರ್ತಾನೆ. ಅದನ್ನು ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು, ಅದಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದು. ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ. ಇನ್ಫ್ಯಾಕ್ಟ್ ಪೂಜೆ ಆಗಿದ್ದು ನೆಕ್ಸ್ಟ್ ಡೇನೇ ಅದದು ಇದಾಗಿದ್ದು, ಡೀಲ್ ಆಗಿದ್ದು, ಬಿಸ್ನೆಸ್ ಡೀಲ್ ಆಗಿದ್ದು. ಹೀಗೆ ಈ ಪಿಕ್ಚರಲ್ಲಿ ಕಾಂಬಿನೇಷನ್ ಆಗಲಿ, ರೋಹಿತ್ ಅವರಾಗಲಿ, ಯುವ ಅವರಾಗಲಿ, ಚರಣ್, ಎವ್ರಿ ಒನ್ ಕಾಂಬಿನೇಷನ್ ಮೇಲೆ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ. ಆಮೇಲೆ ಅವರು ಎಕ್ಕನೆ ತೆಗೆದ್ರು. 2 ಸಾಂಗ್ ನೀವೇ ನೋಡಿದ್ದೀರಾ, ಎಕ್ಕನೆ ತೆಗೆದ್ರು ಅವರು.